ನನ್ನ ಆರಾಧ್ಯ ದೈವವಾದ ಹರಗುರು ಚರಮೂರ್ತಿಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರು ಅಡಿದಾವರಗಳಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಗುರುಮಾತೆ ನಮ್ಮೆಲ್ಲರ ಪಿರಮಿಡ್ ಮಹಿಳಾ ಮಾಸ್ಟರ್ಗಳ ಸಾಕ್ಷಾತ್ ತಾಯಿ ಸ್ವರೂಪದಲ್ಲಿರ್ತಕ್ಕಂಥ ನನ್ನ ತಾಯಿಯಾದ ಸ್ವರ್ಣಮಾಲಾ ಪತ್ರಿ ಅಮ್ಮನವರ ಅಡಿದಾವರಗಳಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಅನುಭವ ಪತ್ರಿ ಸರ್ ಜೊತೆ ಇದ್ದಾಗ ನಾವೆಲ್ಲ ಹೀಗೆ ಅಲ್ವಾ, ಅದ್ಭುತವಾದ ಸತ್ಯವನ್ನ ಅವರು ಎಲ್ಲರ ಜೊತೆ ನಗಿಸ್ತಾ ಆ ಒಂದು ಸತ್ಯವನ್ನ ತಿಳಿಸ್ತಾ ಇದ್ರು. ಇವತ್ತು ನಾನು ಪತ್ರಿ ಸರ್ ಒಂದು ಅನುಪಸ್ಥಿತಿಯಲ್ಲಿ ಎರಡನೇ ಅನುಭವ ತೆಗೆದುಕೊಂಡೆ. ಫಸ್ಟ್ ನಾವು ಲಾಸ್ಟ್ ಇಯರ್ ಹಾಸನ್ನಲ್ಲಿ ವೆಜಿಟೇರಿಯನ್ ರ್ಯಾಲಿ ಮಾಡೋ ಮುಂದ್ಗಡೆ ಪುಷ್ಪಗಿರಿ ಮಠದ ಸ್ವಾಮೀಜಿಗಳವರು ಇಲ್ಲಿ ಯಾರಾದ್ರೂ ಮಾಸ್ಟರ್ಗಳಿಗೆ ಜ್ಞಾಪಕ ಇರ್ಬೋದು, ಪುಷ್ಪಗಿರಿ ಮಠದ ಸ್ವಾಮಿ ಸೋಮಶೇಖರ್ ಸ್ವಾಮೀಜಿ ಅವರು ಸಹಿತ 1 ಗಂಟೆ ಅವರ ಒಂದು ಸಂದೇಶದಲ್ಲಿ ಎಲ್ಲರಿಗೂ ಆದ ಅನುಭವ ಅಂದ್ರೆ ಪತ್ರಿ ಸರ್ ಜೊತೆ ನಾವು ಇವತ್ತು ಸತ್ಸಂಗ ಮಾಡಿದಂಗಾಯ್ತು ಅಂತ. ಸೊ ನನಗೆ ಅನುಭವ ಇವತ್ತು ನಮ್ಮ ನಾಗರಾಜ್ ಗುರೂಜಿಗಳ ಒಂದು ಅವರ ಅನುಭವ ಕೇಳಿ ಎಷ್ಟು ಒಂದು ಸತ್ಯವನ್ನ ಸರಳವಾಗಿ ಅವರು ನಗಿಸ್ತಾ ತಿಳಿಸಿದ್ರು. ಹಾಗೆ ನಮ್ಮ ಗುರುಗಳು ಸಹಿತ ಎಂತೆಂಥ ಸಂದೇಶ ಅಂತಂದ್ರೆ ಇಡೀ ವಿಶ್ವನೇ ಇವತ್ತು ಅವ್ರನ್ನ ಫಾಲೋ ಆಗ್ತದೆ. ಅಂತ ಒಂದು ಅದ್ಭುತವಾದ ಸತ್ಯದ ಸಂದೇಶವನ್ನ ಬಹಳ ಸರಳವಾಗಿ ತಿಳಿಸ್ಕೊಟ್ರು. ಅಂಥದ್ರಲ್ಲಿ ಮುಖ್ಯವಾದದ್ದು ಶ್ವಾಸದ ಕಡೆ ಗಮನ ಕೊಡು, ಶ್ವಾಸದ ಕಡೆ ಗಮನ ಕೊಡು ಅಂತ. ಆ ಶ್ವಾಸದ ಕಡೆ ಗಮನ ಕೊಡು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಎಲ್ಲಾ ಮಹನೀಯರು ಸಾಕಷ್ಟು ಹೇಳಿದ್ದಾರೆ. ಗುರುಜಿ ಹೇಳ್ದಂಗೆ ಯಾವಾಗ ಕೊನೆಗೆ ಬರುತ್ತೋ ಮಾತಾಡೋದು, ಟೈಮ್ ಕಡೆ ಜಾಸ್ತಿ ಗಮನ ಇರುತ್ತೆ, ಶ್ವಾಸದ ಕಡೆ ಗಮನನೂ ಸ್ವಲ್ಪ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಯಾರು ಏನು ಎಷ್ಟೊತ್ತು ಅನ್ಕೊಂತಾರೋ ಅಂತ ಆ ಟೈಮ್ ಕಡೆ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಎಲ್ಲರೂ ಇಲ್ಲಿರೋರು ಎಲ್ಲರೂ ಧ್ಯಾನಿಗಳು ಅಂತ ನಾನು ಅನ್ಕೊಂತೀನಿ. ಎಲ್ಲರೂ ಧ್ಯಾನ ಅಲ್ಲ, ಎಲ್ಲರನ್ನ ಮತ್ತನ್ನ ಧ್ಯಾನಿಗಳನ್ನಾಗಿ ಮಾಡಿದ್ದೀವಿ, ಹೌದಲ್ವಾ? ಎಲ್ಲರೂ ಸಸ್ಯಾಹಾರಿಗಳಲ್ವಾ? ಓಕೆನಾ? ಮತ್ತು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮಾಂಸಾಹಾರಿ ಜೀವಿಗಳನ್ನೆಲ್ಲರನ್ನೂ ನಾವು ಸಸ್ಯಾಹಾರಿಗಳನ್ನಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವೇ? ಕರ್ತವ್ಯನ? ನಾಟ್ ಸರ್ವಿಸ್, ನಾಟ್ ಸೇವೆ. ದಟ್ ಈಸ್ ಅವರ್ ಡ್ಯೂಟಿ, ಪಿರಮಿಡ್ ಮಾಸ್ಟರ್ ಡ್ಯೂಟಿ. ಸೊ ನೆಕ್ಸ್ಟ್ ಏನು? ಪತ್ರಿಜಿಯವರ ಮಹಾಸಂಕಲ್ಪ ಪಿರಮಿಡ್ ಜಗತ್. ಅಂತಹ ಅದ್ಭುತವಾದ ವಿಶ್ವದ ಬದಲಾವಣೆಗೆ ಕಾರಣಭೂತವಾದ ಈ ಒಂದು ತಾಣ ಪಿರಮಿಡ್ ತಾಣ. ಇಂತಹ ಒಂದು ತಾಣದಲ್ಲಿ ಇವತ್ತು ನಾವೆಲ್ಲರೂ ಆಸೀನರಾಗಿದ್ದೀವಿ. ಮತ್ತೆ ಇವಾಗ ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಏನು ಹೇಳ್ರಿ? ಇಂತಹ ಒಂದು ಅದ್ಭುತವಾದ ಪಿರಮಿಡ್ ಧ್ಯಾನ ಮಂದಿರವನ್ನ ನಾವೆಲ್ಲರೂ ನಿರ್ಮಾಣ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ, ಪ್ರತಿಯೊಬ್ಬರು. ಯಾಕೆಂದ್ರೆ ಪಿರಮಿಡ್ ವ್ಯಾಲಿ ಆದ ನಂತರ ನೆಕ್ಸ್ಟ್ ಅದು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಿರಮಿಡ್ ಧ್ಯಾನ ಮಂದಿರ ಅಂದ್ರೆ ಅದು ಹಿರಿಯೂರಿನ ಆದಿವಾಲ ಪಿರಮಿಡ್. ಅಂತಹ ಜವಾಬ್ದಾರಿಯನ್ನ ಒಬ್ಬೊಬ್ಬರ ಮಾಸ್ಟರ್ ತಮ್ಮದೇ ಆದ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹಿರಿಯೂರು ಮಾಸ್ಟರ್ ಗೌರೀಶ್ ಸರ್ ಮತ್ತು ಅವರ ಟೀಮ್ ಎಲ್ಲರೂ ಕಂಕಣ ತೊಟ್ಟಿ ಈ ಒಂದು ಪಿರಮಿಡ್ ಧ್ಯಾನ ಮಂದಿರನ ಈ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಬೇಕಂತ ಆ ಒಂದು ತೀವ್ರಗತಿಯಲ್ಲಿ ನಾವೆಲ್ಲರೂ ಸ್ಪಂದಿಸೋಣ, ಎಲ್ಲರೂ ಇಲ್ಲಿ ಭಾಗಿಯಾಗೋಣ. ಈಗಾಗಲೇ ಹೇಳಿದ್ರು, ಒಬ್ಬ ಸಾಮಾನ್ಯ ಮಾಸ್ಟರ್ಸ್ ಬರ್ತಾರಂತಂದ್ರೆ ಅವರು ಆರ ಚೇಂಜ್ ಇರುತ್ತೆ ಅಂತ. ಹಾಗಿದ್ದಲ್ಲಿ ಇಂಥ ಭವ್ಯವಾದ ಪಿರಮಿಡ್ ತಾಣ ಈ ಭೂಮಿಯ ಮೇಲೆ ನಿರ್ಮಾಣ ಆಗುತ್ತೆ ಅಂದ್ರೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಧ್ಯಾನಿಗಳಾಗ್ತಾರೆ, ಸಸ್ಯಾಹಾರಿಗಳಾಗ್ತಾರೆ. ಇಂಥ ಎಷ್ಟೋ ಪಿರಮಿಡ್ಗಳ ನಿರ್ಮಾಣಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಪತ್ರಿಜಿಯವರ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಈ ಪಿರಮಿಡ್ ಜಗತ್ಗೆ ನಾವೆಲ್ಲರೂ ಪಣ ತೊಟ್ಟಿ ಇದು ನನ್ನ ಕರ್ತವ್ಯ, ನನ್ನ ಕೊನೆಯ ಶ್ವಾಸ ಇರೋವರೆಗೂ, ಎಲ್ಲಿಯವರೆಗೂ ಅಂದ್ರೆ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಜೀವಿಯು ಧ್ಯಾನಿಯಾಗಬೇಕು, ಸಸ್ಯಾಹಾರಿಯಾಗಬೇಕು ಮತ್ತು ಪ್ರತಿಯೊಂದರ ಮನೆಯ ಮೇಲೂ ಈ ಪಿರಮಿಡ್ ಧ್ಯಾನ ಮಂದಿರಗಳು ನಿರ್ಮಾಣ ಆಗಬೇಕು ಅನ್ನೋ ಒಂದು ಮಹಾ ಸಂಕಲ್ಪದ ಮೇರೆಗೆ ನಾವೆಲ್ಲರೂ ಪಾಲ್ಗೊಳ್ಳೋಣ. ಅದಕ್ಕೆ ಸಲಹೆ ನಮ್ಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಮಹಾತಾಯಿ ನಮ್ಮ ಮುಂದೆ ಆಸೀನರಾಗಿದ್ದಾರೆ.
ಎಂತಹ ತಾಯಿ ಅಂದರೆ ಇವತ್ತು ನಾವು ಎಷ್ಟೋ ಗುರುಗಳ ಹತ್ರ ಹೋಗಿದ್ದೀವಿ, ಅಂತ ಇಂಥ ಗುರು ನನ್ನ ಗುರು ಅಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀವಿ, ಪಿರಮಿಡ್ ಮಾಸ್ಟರ್ ಎಲ್ಲರೂ ಹೇಳ್ಕೊತೀವಿ. ಅದೇ ಥರನೇ ಇಡೀ ಪಿರಮಿಡ್ ಮಹಿಳಾ ಮಾಸ್ಟರ್ಗೆ ಎಲ್ರಿಗೂ ಆ ಮಹಾತಾಯಿ ಇದ್ದಾರೆ. ಯಾವ ನಾವು ಕಾರ್ಯ ತೆಗೆದುಕೊಳ್ತೀವಿ ಅಂದರೂ ಇದು ಹೀಗೆ ಮಾಡ್ರಿ, ಇದು ಹೀಗೆ ಮಾಡ್ರಿ ಅಂತ ಸಲಹೆ ಕೊಡಲಿಕ್ಕೆ ಆ ಮಹಾತಾಯಿ ಇರಲಿಕ್ಕೆ ನಾವ್ಯಾಕೆ ಚಿಂತೆ ಮಾಡೋದು? ಅವರ ಹಾದಿಯಲ್ಲಿ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಡುತ್ತಾ ಗುರೂಜಿಯವರ ಗುರುದಕ್ಷಿಣೆಯಾಗಿ ನಾವು ಈ ಒಂದು ವಿಶ್ವವನ್ನು ಸ್ವರ್ಗವನ್ನಾಗಿ, ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡೋಣ ಅಂತ ವಿನಂತಿಸಿಕೊಳ್ಳುತ್ತಾ, ಹರಿಶಂಕರ್ ಸರ್ ಹೇಳಿದರು, ಎಲ್ಲ ನಮ್ಮಲ್ಲಿ ಇದೆ, ಮತ್ತೆ ಹೇಗೆ ಹೊಸದಾಗಿ ಹುಡುಕಾಟ ಅಂತ. ಎಲ್ಲ ನಮ್ಮಲ್ಲಿದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅರಿಯದೆ ಹೋದೆನ ಅಂತರಂಗವ. ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದೀವಿ, ಎಲ್ಲೂ ಹುಡುಕೋದು ಬೇಡ ಸರ್. ನಮ್ಮ ಅಂತರಂಗದಲ್ಲೇ ಅದ್ಭುತವಾದ ಜ್ಞಾನ ಇದೆ. ಆ ಜ್ಞಾನದ ಅರಿವಿನಿಂದ ನಮ್ಮ ಜೀವನವನ್ನು ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.